ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಬಿಡದಿ ಭೂಯುದ್ಧ. ಭೈರಮಂಗಲಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದರು ಎಚ್ ಡಿ ಕುಮಾರಸ್ವಾಮಿ. ಸಂಜೆ 4 ಗಂಟೆ ತನಕ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಪತ್ರ ಬರೆದು ಆಹ್ವಾನವನ್ನ ಕೊಟ್ಟಿದ್ದಾರೆ ಭೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ. ಇವತ್ತು ಭೈರಮಂಗಲದಲ್ಲಿ ರೈತರ ಜೊತೆ ಕುಮಾರಸ್ವಾಮಿ ಅವರು ಸಭೆ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಬರ್ತಾರೆ. ಸಂಜೆ 4 ಗಂಟೆ ತನಕ ಕಾಯ್ತಾ ಇರ್ತೀನಿ, ಬನ್ನಿ ಬಹಿರಂಗ ಚರ್ಚೆ ನಡೆಸೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ವೇದಿಕೆ ನಿರ್ಮಿಸಿ ಡಿಕೆ ಶಿವಕುಮಾರ್ ಶಾಸಕ ಬಾಲಕೃಷ್ಣಗೆ ಕುರ್ಚಿ ಹಾಕಿ ಸಿದ್ಧತೆ ಆಗಿದೆ. ಈಗ ಟೌನ್ಶಿಪ್ ಯೋಜನೆಯ ಪರವಾಗಿರೋ ರೈತರಿಂದಲೂ ಪ್ರತಿಭಟನೆ ನಡೀತಾ ಇದೆ. 2 ರೀತಿಯ ಪ್ರತಿಭಟನೆ ನಡೀತಾ ಇದೆ. ಒಂದು, ಟೌನ್ಶಿಪ್ ಬೇಕು ಅಂತ ಹೋರಾಟ ನಡೀತಾ ಇದ್ರೆ, ಈ ಟೌನ್ಶಿಪ್ ನಮಗೆ ಬೇಡ ಅಂತ ಮತ್ತೊಂದಷ್ಟು ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಟೌನ್ಶಿಪ್ ಬೇಕು ಅಂತ ಕೆಲ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಎಚ್ಡಿಕೆ ಕಾರನ್ನ ಅಡ್ಡಗಟ್ಟಿ ಪ್ರಶ್ನೆ ಮಾಡೋದಕ್ಕೂ ಕೆಲ ರೈತರು ರೆಡಿಯಾಗಿದ್ದಾರೆ. ಟೌನ್ಶಿಪ್ ಹೈಡ್ರಾಮಾಕ್ಕೆ ಇವತ್ತು ಭೈರಮಂಗಲ ಸಾಕ್ಷಿಯಾಗಲಿದೆ. ಸಂಜೆ 4 ಗಂಟೆ ತನಕ ಕಾಯ್ತಾ ಇರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ಗೋಸ್ಕರ. ಮುಖ್ಯಮಂತ್ರಿಗಳು ನಿನ್ನೆ ವಿಧಾನಸೌಧಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಬಹಿರಂಗ ಚರ್ಚೆಗೆ ಬನ್ನಿ ಅಂತ. ಬಿಡದಿ ಟೌನ್ಶಿಪ್ಗೋಸ್ಕರ ರೈತರ ಹೋರಾಟ ಕೂಡ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇವತ್ತು ಟೌನ್ಶಿಪ್ ಹೈಡ್ರಾಮಾಕ್ಕೆ ಭೈರಮಂಗಲ ಸಾಕ್ಷಿಯಾಗ್ತಾ ಇದೆ. 11 ಗಂಟೆಗೆ ಕುಮಾರಸ್ವಾಮಿ ಅವರು ಭೇಟಿ ನೀಡ್ತಾ ಇದ್ದಾರೆ ಭೈರಮಂಗಲಕ್ಕೆ. ಸಂಜೆ 4 ಗಂಟೆ ತನಕ ಅಲ್ಲೇ ಇರ್ತಾರೆ. ಬಿಡದಿ ಟೌನ್ಶಿಪ್ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ. ಈ ಯೋಜನೆಗೆ ಪರ ಮತ್ತು ವಿರೋಧದ ಹೋರಾಟಗಳೀಗ ನಡೀತಾ ಇದೆ. ಯೋಜನೆಯ ಉದ್ದೇಶ ಏನು? ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ, ಬೆಂಗಳೂರಿನ ಮೇಲೆ ಹೊರೆ ಜಾಸ್ತಿ ಇದೆ. ಹಾಗಾಗಿ ಇದೆಲ್ಲವನ್ನ ನಿಯಂತ್ರಿಸೋದಕ್ಕೆ, ಜೊತೆಗೆ ಹೊಸ ಆರ್ಥಿಕ ವಲಯವನ್ನ ಸೃಷ್ಟಿ ಮಾಡುವಂತಹ ಉದ್ದೇಶದಿಂದ ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ. ಈ ಯೋಜನೆಗೆ ಮುನ್ನುಡಿ ಬರೆದಿದ್ದೇ ಕುಮಾರಸ್ವಾಮಿ ಅವರು. ಆದ್ರೆ ಈಗ ರೈತರ ಪರ ನಾವು ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.